ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಹಿಂದಿನ ವೀಡಿಯೋದಲ್ಲಿ ಹಾರ್ಲಿಕ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸಿದೆ ಅಲ್ವಾ. ಹಾರ್ಲಿಕ್ಸ್ಗಂತೂ ತುಂಬಾ ರಿಆರ್ಡರ್ಸು ಎಲ್ಲ ಥರದ ಮಾಲ್ಟ್ಸ್ಗೂ ಬರ್ತಾನೆ ಇದೆ. ಸೊ ಹಾರ್ಲಿಕ್ಸ್ ಎಲ್ಲ ಪ್ರಿಪೇರ್ ಮಾಡಿಸಿ ಬಂದು ನಾನಿಲ್ಲಿ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಲಂಚ್ಗೆ ಎಲ್ಲ ರೀತಿ ತರಕಾರಿಗಳನ್ನ ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ಧನಿಯಾ ಪುಡಿನ ಹಾಕಿ ಮಸಾಲೆ ಬಾತ್ ಥರ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಮಸಾಲ, ಚಕ್ಕೆ ಲವಂಗ, ಜೀರಿಗೆ, ಏಲಕ್ಕಿ, ಪಲಾವ್ ಎಲೆ ಅವನ್ನೆಲ್ಲ ಹಾಕಿದ್ದೀನಿ. ಖಾರಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಒಂದು 3 ನಿಮಿಷ ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕಬೇಕು. ಇಲ್ಲಿ ನಾನು ಎಲ್ಲ ಥರ ತರಕಾರಿನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸು, ಹೂಕೋಸು ಮತ್ತು ಬಟಾಣಿ, ಕಾರ್ನ್, ಕೊನೆಯಲ್ಲಿ ನಾನು ಸ್ವಲ್ಪ ಸೋಯಾ ಚಂಕ್ಸ್ನು ಸಹ ಹಾಕ್ತೀನಿ. ಸೊ ತರಕಾರಿ ಜಾಸ್ತಿ ಇದ್ದಷ್ಟು ಹೆಲ್ದಿಯಾಗಿರುತ್ತೆ, ಹಾಗಾಗಿ ನಾನು ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಹೇಳಿದೆ ಅಲ್ವಾ ಸೋಯಾ ಚಂಕ್ಸ್ ಹಾಕ್ತೀನಿ ಅಂತ. ಸೊ ಬಿಸಿ ನೀರಿನಲ್ಲಿ ನಾನು ಸೋಕ್ ಮಾಡಿ ಇಟ್ಟಿದ್ದೆ. ಅದನ್ನು ಒಂದು ಹಿಡಿ ಆಗೋಷ್ಟು ಇಟ್ಟಿದ್ದೆ. ಸೋಕ್ ಮಾಡಿದ್ಮೇಲೆ 2 ಹಿಡಿ ಆಗಿದೆ ಅದು. ನನಗೆ ಸೋಯಾ ಚಂಕ್ಸ್ ಪರ್ಸ್ನಲಿ ಹಾಗೆ ತಿನ್ನೋದಕ್ಕೆ ಖಂಡಿತ ಇಷ್ಟ ಇಲ್ಲ. ನನಗೆ ಈ ರೀತಿ ಪಲಾವಲ್ಲಿ ಸಿಕ್ಕಿದ್ರೆ ಮಾತ್ರ ತಿನ್ನೋದು. ಅದು ಸಣ್ಣ ಸಣ್ಣದು ಬರುತ್ತೆ ನೋಡಿ ಇವಾಗ, ಅದು ಮಾತ್ರ. ದೊಡ್ಡದು ಬಂದರೂ ಅಂತೂ ಅದು ನಾನು ತಿನ್ನೋದು ಇಲ್ಲ, ನನ್ನ ಮನೆಗೆ ತರಿಸೋದೂ ಇಲ್ಲ. ನನಗೇನೋ ಅದ್ರದ್ದು ಟೇಸ್ಟೂ ಇಷ್ಟ ಆಗಲ್ಲ, ನನಗೆ ಅದ್ರ ಸ್ಮೆಲ್ ಸಹ ಇಷ್ಟ ಆಗಲ್ಲ. ನಾನ್ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಅಭ್ಯಾಸ ಇರುತ್ತೇನೋ, ನನಗಂತೂ ಖಂಡಿತ ಅದು ಇಷ್ಟ ಆಗಲ್ಲ, ಯಾಕೋ ಅಂತ ಗೊತ್ತಿಲ್ಲ. ಇವಾಗ ಇದಕ್ಕೆ ಧನಿಯಾ ಪುಡಿ ಸೇರಿಸಿದ್ದೀನಿ ನಾನು. 3 ಸಣ್ಣ ಟೀ ಚಮಚ ಆಗೋಷ್ಟು ಧನಿಯಾ ಪುಡಿ ಸೇರಿಸಿದ್ದೀನಿ. ಒಂದೇ ಒಂದು ಸಣ್ಣ ಟೀ ಚಮಚ ಆಗೋಷ್ಟು ಖಾರದ ಪುಡಿನ ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಅಕ್ಕಿನ ಸ್ವಲ್ಪ ಹುರ್ಕೊಂಡು ಇದಕ್ಕೆ ನೀರನ್ನು ಸೇರಿಸ್ಬೇಕು. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ 4 ಲೋಟ ಆಗೋಷ್ಟು ನೀರನ್ನು ಹಾಕಬೇಕು. ನಾನು ಯಾವಾಗಲೂ 1 ಲೋಟ ಹಾಲನ್ನು ಹಾಕಿದ್ರೆ 3 ಲೋಟ ನೀರನ್ನು ಹಾಕ್ತೀನಿ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆನಂತರ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸನ ಹಿಂಡ್ತೀನಿ. ಹಾಲೆಲ್ಲ ಒಂಥರ ಒಡೆದಂಗಾಗಿ ಮೊಸರು ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಹಾಲು, ನಿಂಬೆಹಣ್ಣು ಎಲ್ಲ ಇಷ್ಟ ಆಗಲ್ಲ ಅನ್ನೋದಾದರೆ ಧನಿಯಾ ಪುಡಿ, ಖಾರದ ಪುಡಿನ ಹಾಕಿದಾಗ ನೀವು 1/4 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಬಿಟ್ಟು ಆಮೇಲೆ ನೀವು ನೀರನ್ನು ಹಾಕ್ಕೋಬೋದು. ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಲ್ ತೊಗೊಂಡ್ರೆ ಸಾಕು. ತುಂಬಾ ಹೆಲ್ದಿಯಾಗಿರೋವಂಥ, ಎಲ್ಲ ತರಕಾರಿ ರಿಚ್ ಆಗಿರೋವಂಥ ಒಂದು ಧನಿಯಾ ಬಾತ್ ರೆಡಿ ಆಗುತ್ತೆ. ಧನಿಯಾ ಪುಡಿ ನಿಮಗೆ ನಮ್ಮಲ್ಲಿ ಅವೈಲಬಲ್ ಇದೆ. ಫ್ರೆಶ್ ಆಗಿ ಎವ್ರಿ 10 ಡೇಸ್ ಒಂದು ಸಲ ನಾನು ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ತುಂಬಾ ಸಾಂಬಾರು ಪುಡಿಗಾಗಿರ್ಬೋದು, ಧನಿಯಾ ಪುಡಿಗಾಗಿರ್ಬೋದು ಹೆವಿ ಡಿಮ್ಯಾಂಡ್ ಇದೆ. ಈ ರೀತಿ ಪಲಾವ್ಗಳಿಗೆ, ಗೊಜ್ಜುಗಳಿಗೆ, ಪಲ್ಯಗಳಿಗೆ ಎಲ್ಲ ಸಖತ್ತಾಗಿರುತ್ತೆ. ಖಂಡಿತ ಬೈ ಮಾಡಿ, ಟೇಸ್ಟ್ ಇದೆ ಹೇಗಿದೆ ಅಂತ ನನಗೆ ಖಂಡಿತ ತಿಳಿಸಿ. ಸೊ ನೀವು ಮನೆಯಲ್ಲಿ ಧನಿಯಾ ಪುಡಿ ಮಾಡ್ಕೊಳ್ಳೋದಾದರೆ ಅದನ್ನು ಸಹ ಹಾಕ್ಕೋಬೋದು. ಇದು ಪ್ಲೇನ್ ಧನಿಯಾ ಪುಡಿ ಅಲ್ಲ, ಧನಿಯಾ ಜೊತೆಗೆ ಜೀರಿಗೆ, ಮೆಣಸು, ಮಿಕ್ಕಿದ ಎಲ್ಲ ಥರದ ದಾಲ್ಗಳು, ಬೇಳೆಕಾಳುಗಳನ್ನೆಲ್ಲ ಹಾಕಿ ಹುರಿದು ನಾನು ಪ್ರಿಪೇರ್ ಮಾಡಿಸಿರೋವಂಥ ಧನಿಯಾ ಪುಡಿ ಇದು. ಇದೊಂಥರ ಪಲಾವ್ಗಿಂತನೂ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ, ಒಂಥರ ಚೆನ್ನಾಗಿರುತ್ತೆ. ಖಾರ ಇರಲ್ಲ ಇದು. ಖಾರಕ್ಕೆ ಹಾಗಾಗಿ ನಾನು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಒಂದು ಸಲ ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಊಟ ಎಲ್ಲ ಮಾಡ್ಕೊಂಡಿದ್ದಾದ ನಂತರ ಬೆಳಗ್ಗೆ ಹಾರ್ಲಿಕ್ಸ್ ರೆಡಿಯಾಗಿತ್ತು. ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಪ್ಯಾಕೇಜಿಂಗ್ ಎಲ್ಲ ಇತ್ತು. ಸ್ಪ್ರೌಟೆಡ್ ರಾಗಿದು ಮತ್ತು ಮೆಂತ್ಯ ಮುದ್ದೆದು ಎಲ್ಲ ಫ್ರೆಶ್ಶಾಗಿ ರೆಡಿ ಮಾಡಿಸಿ ನಾನು ಮಿಲ್ ಮಾಡಿಸ್ಕೊಂಡು ತಂದಿದ್ದೆ. ಅದನ್ನೆಲ್ಲ ಪ್ಯಾಕ್ ಮಾಡಿಸಿ ನಾನು ಸಂಜೆಗೆ ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು. ಹಾಗಾಗಿ ಅದನ್ನು ಪ್ಯಾಕ್ ಮಾಡಿ ಇಡಿಸ್ತಾ ಇದ್ದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ತಿಂಡಿಗೆ ನಾನು ದೋಸೆಗೆ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಸಂಜೆ ಎಲ್ಲ ಡಿಸ್ಪ್ಯಾಚ್ ಎಲ್ಲ ಮಾಡಿಬಿಟ್ಟು ಬಂದುಬಿಟ್ಟು ನಾನಿಲ್ಲಿ ದೋಸೆಗೆ ಹಿಟ್ಟನ್ನು ರುಬ್ಕೊತಾ ಇದ್ದೀನಿ. ನಾನು ಯಾವಾಗಲೂ ರಾಜ್ಮುಡಿ ರೈಸನ್ನು, ಕೆಂಪು ರಾಜ್ಮುಡಿ ರೈಸ್ ಇರುತ್ತಲ್ಲ, ಅದನ್ನೇ ನಾನಿವಾಗ ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಹಾಕ್ಬಿಡ್ತೀನಿ. ವೈಟ್ ರೈಸ್ನ ಅಷ್ಟಾಗಿ ಕಡಿಮೆ ಮಾಡಿದ್ದೀನಿ. ನನಗೂ ಸ್ವಲ್ಪ ಏನು ಟೇಸ್ಟು ಚೆನ್ನಾಗಿ ಅನಿಸುತ್ತೆ, ಹೆಲ್ತ್ ವೈಸೂ ತುಂಬ ಚೆನ್ನಾಗಾಗುತ್ತೆ. ಸಂಜೆನೇ ನಾನು ಉಪ್ಪನ್ನ ಹಾಕಿ ಕಲಸಿಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದಕ್ಕೆ ಯಾವುದಾದ್ರೂ ಒಂದು ಗೊಜ್ಜನ್ನ ಮಾಡ್ಕೊಬಿಟ್ರೆ ಆಯಿತು. ನಾನು ಇವಾಗ ಚಟ್ನಿಗಳನ್ನೂ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಏಕೆಂದರೆ ಚಟ್ನಿ ಬರೀ ಕಾಯಿ ಚಟ್ನಿ, ಆ ಚಟ್ನಿ, ಈ ಚಟ್ನಿ ಅಂತ ತಿಂತಾಯಿದ್ರೆ ಮಕ್ಕಳು ತರಕಾರಿನ ತಿನ್ನೋದೇ ಇಲ್ಲ. ಹಾಗಾಗಿ ನಾನು ಚಟ್ನಿಗಳನ್ನೂ ಸ್ಕೂಲ್ಗೆ ಹಾಕಲ್ಲ ನಾನಿವಾಗ. ಸೊ ಇದಕ್ಕೆ ಒಂದು ಕಾಂಬಿನೇಷನ್ ಇವತ್ತು ಬದನೆಕಾಯಿ, ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು
ಬೆಳಗ್ಗೆನೇ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ವರ್ಕೌಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ 6 ಆಗಿತ್ತು. ಬೆಳಗ್ಗೆನೇ ಸ್ವಲ್ಪ ಲೈಟಾಗಿ ಮಳೆನೂ ಸಹ ಬರ್ತಾ ಇತ್ತು. ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇದಕ್ಕೊಂದು ಮಸಾಲೆ ರುಬ್ಬೋದಕ್ಕೆ ಮಿಕ್ಸಿಗೆ ಒಂದು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಜಾಸ್ತಿ ಹಾಕ್ತೀನಿ ನಾನು ರುಬ್ಬೋದಕ್ಕೆ. ಒಗ್ಗರಣೆಗೆ ಹಾಕಿದ್ರೆ ತೆಗ್ದು ಸೈಡಲ್ಲಿ ಇಡ್ತಾರೆ ಅಂತ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಇದಕ್ಕೆ ಖಾರಕ್ಕೆ ಮತ್ತು ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ನೀರು ಹಾಕಿ ನುಣ್ಣದಾಗಿ ರುಬ್ಕೋಬೇಕು. ಮಸಾಲೆ ನುಣ್ಣದಾಗಿ ರುಬ್ಬಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಧನಿಯಾ ಪುಡಿ, ಖಾರದ ಪುಡಿ ಎರಡನ್ನೂ ಹಾಕಿ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಮಾಡೋದ್ರಿಂದ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸಾಸಿವೆ, ಜೀರಿಗೆ, 2 ಕರಿಬೇವಿನ ಎಲೆ ಅಷ್ಟೇ ಪೀಸ್ ಮಾಡಿ ಹಾಕಿದ್ದೀನಿ ನಾನು. ಸಿಕ್ಕಿದ್ರೂ ಅದು ಹಾಗೆ ತೆಗೆದಿಡಬಾರ್ದು ಸೈಡ್ಗೆ ಅಂತ. 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ನಾನು. ಈರುಳ್ಳಿನ 1 ನಿಮಿಷ ಫ್ರೈ ಮಾಡ್ಕೋಬೇಕು ಅಷ್ಟೇ. ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಓಪನ್ ಪ್ಯಾನಲ್ಲಿ ಹಾಗೆ ಮಾಡ್ತೀರಾ ಅನ್ನೋದಾದರೆ ಜಾಸ್ತಿ ಹೊತ್ತು ಫ್ರೈ ಮಾಡ್ತಾ ಇರಿ. ಇಲ್ಲ ನಾನು ಬೆಳಗ್ಗೆ ಹೊತ್ತು ಯೂಶ್ವಲಿ ನನಗೆ ಅಂತ ಅಲ್ಲ, ಯಾರಿಗೂ ಟೈಮ್ ಇರೋದಿಲ್ಲ. ಬೇಗ ಮುಗಿಸಿದ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ. ಅಂಥವ್ರು ಈ ರೀತಿ ಕುಕ್ಕರು ಬೆಸ್ಟ್ ಯೂಸ್ ಮಾಡುವಂಥದ್ದು. ಈರುಳ್ಳಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ಕ್ಯಾಪ್ಸಿಕಮ್ಮು ಮತ್ತು ಆಲೂಗೆಡ್ಡೆ ಬದನೆಕಾಯಿನ ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಸೇರಿಸಿದ್ದೀನಿ. ರುಚಿಗೆ ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ. ಅದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಯಾವುದು ಗಟ್ಟಿ ತರಕಾರಿ ಏನೂ ಇರಲ್ಲ ಅಲ್ವಾ ಇದರಲ್ಲಿ, ಜಾಸ್ತಿ ನೀರೂ ಬೇಕಾಗಲ್ಲ ಇದಕ್ಕೆ ಹಾಕೋದಕ್ಕೆ. ಸೊ ಇವಾಗ ಟೊಮ್ಯಾಟೊನೂ ಸಹ ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಟೊಮ್ಯಾಟೊ ಅಂತ ಬಿಟ್ಟಿದ್ದೆ ನಾನು. ಟೊಮ್ಯಾಟೊ ಸಾಫ್ಟ್ ಆಗ್ತಿದ್ದ ಹಾಗೆಯೇ ರುಬ್ಕೊಂಡಿರೋವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ಗೊಜ್ಜು ಹದವಾಗಿ ತೆಳುವಾಗಬೇಕಾ ಗಟ್ಟಿಯಾಗಬೇಕಾ ಅದನ್ನು ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದಾಗ. ಈ ರೀತಿ ಕುಕ್ಕರ್ನಲ್ಲಿ ನಾವು ಗೊಜ್ಜುಗಳನ್ನೆಲ್ಲ ಮಾಡಿದಾಗ ನೀವು ತುಂಬ ಗಟ್ಟಿ ಮಾಡ್ಕೊಬಿಟ್ರೆ ವಿಸಲ್ ಬರೋಕ್ಕಿಂತ ಮುಂಚೆನೇ ಅದು ತಳ ಹತ್ತದಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗೇ ಇರಲಿ. ಆಮೇಲೆ ಬೇಕಾದ್ರೆ ಅದು ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಗಟ್ಟಿ ಆಗುತ್ತೆ. ಸೊ 7 ಆಗಿತ್ತು. ಗೊಜ್ಜೆಲ್ಲ ಪ್ರಿಪೇರ್ ಮಾಡಿ ವಿಸಲ್ ಆಗಲಿ ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಬಂದಿದ್ದೆ ನಾನು. ಅಷ್ಟರಲ್ಲಿ ಹಿಂದಿನ ದಿನ ಪ್ರದೀಪ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಿದ್ರು, ಅದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ತೆಗೆದು ಬೇರೆ ಒಂದು ಬಾಕ್ಸಿಗೆ ತೆಗೆದಿಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ 7 ಆಗಿತ್ತಲ್ಲ. ಹಿತೈಷ್ಣು ಸಹ ಕೂಗಿದೆ. ನಾನೇನು ಬೆಳಗ್ಗೆ ಹೊತ್ತು ಬೇಗನೆ ಎಪ್ಸೋದು ಓದಿಸೋದು ಆ ರೀತಿ ಎಲ್ಲ ಮಾಡಲ್ಲ. ಬಿಕಾಸ್ ಹಿಂದಿನ ದಿನವೇ ನಾನು ಓದಿಸಿ ಹೋಮ್ವರ್ಕ್ ಎಲ್ಲ ಮಾಡಿಸಿ ಮಲಗಿಸಿರ್ತೀನಿ. 6:50 ಅಥವಾ 7 ಮ್ಯಾಕ್ಸಿಮಮ್ 7 ಅಷ್ಟೇ. ಅದಕ್ಕಿಂತ ಜಾಸ್ತಿ ಹೊತ್ತೇನು ನಾನು ನಮ್ಮನ್ನ ಮಲಗೋದಕ್ಕೆ ಬಿಡಲ್ಲ. 7ಗೆ ಎದ್ದರೆ ಅವ್ನು 7:30 ಅಷ್ಟರಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ 7:30ಗೆ ಸ್ನಾನಕ್ಕೆ ಹೋಗ್ತಾನೆ. 7:45ಗೆ ತಿಂಡಿ ಕೊಡ್ತೀನಿ ಅವನಿಗೆ. ಸೊ ಇವಾಗ ದೋಸೆ ಮಾಡಿದ್ದೆ ಅಲ್ವಾ, ನಮ್ಮ ಮನೆಯಲ್ಲಿ ಇನ್ನೊಂದು ಏನು ಮ್ಯಾಂಡೇಟ್ರಿ ದೋಸೆ ಮಾಡಿದ್ರೆ ಅಂದರೆ ಅದಕ್ಕೆ ಚಟ್ನಿ ಪುಡಿ ಕೆಳಗಡೆ ಮನೆಯಲ್ಲಿತ್ತು. ಇವಾಗ ಸ್ವಲ್ಪ ಕೆಳಗಡೆ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಬಿಸ್ನೆಸ್ದೆಲ್ಲ ಕೆಳಗಡೆ ಮನೆಯಿಂದ ಒಂದು ಸ್ವಲ್ಪ ಚಟ್ನಿ ಪುಡಿ ತೊಗೊಬರೋಣ ಅಂತ ಅಂದ್ಬಿಟ್ಟು ಬಂದೆ. ಅವನಿಗೆ ದೋಸೆಗೆ ನಮ್ಮ ಮನೆಯಲ್ಲಿ ಹಿತೈಷ್ಗೆ ಅಂತಲ್ಲ ಎಲ್ಲರಿಗೂ ಚಟ್ನಿ ಪುಡಿ ಸ್ಪ್ರೆಡ್ ಮಾಡಿದ್ರೆ ಸಖತ್ ಇಷ್ಟ ಆಗುತ್ತೆ. ಅದರಲ್ಲೂ ಈ ಕಡಲೆಬೇಳೆ ಚಟ್ನಿ ಪುಡಿ ಅಷ್ಟು ಟೇಸ್ಟಿಯಾಗಿದೆ. ಖಾರ, ಉಪ್ಪು, ಸಿಹಿ ಎಲ್ಲವನ್ನು ಸಹ ಹದವಾಗಿ ಹಾಕಿ ಮಾಡಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಕಡಲೆಬೇಳೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರು ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಖಂಡಿತ ನೀವು ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ಒಂದು 100 ಗ್ರಾಮ್ಸ್ ಬೇಕಾದ್ರೆ ತರಿಸ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಆಮೇಲೆ ನೀವು ಒಂದು 1/4 kg ತರಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 1 ತಿಂಗ್ಳಿಗೆ ಸ್ವಲ್ಪ ಆಗುತ್ತೆ. ಇಲ್ಲಿ ಕುಕ್ಕರ್ನಲ್ಲಿ ನಾನು ಏನು ತರಕಾರಿ ಎಲ್ಲ ಹಾಕಿ ಇಟ್ಟಿದ್ದೆ ಅಲ್ವಾ, ಅದು ಸಹ ರೆಡಿಯಾಗಿತ್ತು ಗೊಜ್ಜು. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಬೆಳಗ್ಗೆನೇ ನಾನು ಸ್ವಲ್ಪ ಗಂಜಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಗಂಜಿ ಎಲ್ಲ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಏನಿದೆಯಲ್ಲ ಅದನ್ನು 2.5 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ನೀರಿಗೆ ನಾನು ಗಂಜಿ ಅದಕ್ಕೆ ಚೆನ್ನಾಗಿ ಕುದಿಸಿಟ್ಕೊತಾ ಇದ್ದೀನಿ.
ಇದನ್ನು ಡೈರೆಕ್ಟ್ ಹಾಗೇನಾದ್ರೂ ತೊಗೋಬೋದು. ನನಗೆ ಮೊಸರು ಅಥವಾ ಮಜ್ಜಿಗೆಗೆ ಅಂದರೆ ಮಿಕ್ಸ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಜ್ಜಿಗೆಗೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಸೊ ಇದು ಫ್ರೆಶ್ ಬ್ಯಾಚು. ಆಲ್ಮೋಸ್ಟ್ ಒಂದು 2 ಡೇಸ್ ಆಯಿತು ಪ್ರಿಪೇರ್ ಮಾಡಿಸಿ. 40 kg ಆಗೋಷ್ಟು, ಅರ್ಧ ಖಾಲಿನೇ ಆಗೋಗಿದೆ. 20 kg ಆಗೋಷ್ಟು, ಇನ್ನೊಂದು 20 kg ಉಳಿದಿದೆ. ಅದನ್ನು ಸಹ ಇನ್ನೊಂದು 3 ಡೇಸಲ್ಲಿ ಖಾಲಿ ಆಗಿಬಿಡುತ್ತೆ. ಅಷ್ಟು ಹೆವಿ ಡಿಮ್ಯಾಂಡ್ ಇದೆ. ಯಾಕೆಂದರೆ ಇದನ್ನು ತೊಗೊಂಡು ಯೂಸ್ ಮಾಡಿದವರೆಲ್ಲ ತುಂಬ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ಸ್ ಇಂಪ್ರೂವ್ ಆಗಿದೆ. ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಹೆಲ್ಪ್ ಆಗ್ತಾ ಇದೆ. ಎಷ್ಟು ಒಂದು ಲೋಟ ಕುಡಿದ್ರೇ ಸಾಕು, ಒಂದು 3 ಅವರ್ಸ್ ತನಕ ನಮಗೆ ಹಸಿವೇನೇ ಆಗಲ್ಲ ಅನ್ನೋರೇ ಜಾಸ್ತಿ ಇದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆಲ್ಲ ತುಂಬಾ ಒಳ್ಳೆಯದು. ನಾರ್ಮಲ್ ರಾಗಿ ಗಂಜಿ ತೊಗೊಳ್ಳೋದಕ್ಕಿಂತ ಈ ರೀತಿ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ನ ನೀವು ತೊಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಗಂಜಿನೂ ಸಹ ರೆಡಿ ಮಾಡಿದೆ. ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಿತೈಷ್ಗೆ ನಾನು ತಿಂಡಿ ಎಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸಿದ ನಂತರ ನಮಗೆ ಇಲ್ಲಿ ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆ ನಾನು ಹೇಳಿದ್ದೆ ಅಲ್ವಾ, ಕೆಂಪು ರಾಜಮುಡಿ ಅಕ್ಕಿನ ಯೂಸ್ ಮಾಡಿ ನಾನು ದೋಸೆ ಮಾಡೋದು ಅಂತ. ತುಂಬಾ ಚೆನ್ನಾಗಿದೆ, ಅದಂತೂ ಟೇಸ್ಟಿ ಸಕ್ಕತ್ತಾಗಿ ಬರುತ್ತೆ. ಸೊ ದೋಸೆ ಹರಡಿದ ಮೇಲೆ ಈ ರೀತಿ ಮೇಲ್ಗಡೆ ಚಟ್ನಿ ಪುಡಿ, ದೋಸೆ ಅದು ಹಿಟ್ಟು ಹಸಿಯಾಗಿದ್ದಾಗಲೇ ಚಟ್ನಿ ಪುಡಿ ಹಾಕಬೇಕು. ಆವಾಗಷ್ಟೇ ದೋಸೆಗೆ ಅಂಟ್ಕೊಂಡಂಗೆ ಆಗುತ್ತೆ ಚಟ್ನಿ ಪುಡಿ. ಇಲ್ಲಾಂದರೆ ಅದು ತವ ಮೇಲೇ ಇದಾಗ್ಬಿಡುತ್ತೆ, ಬಿದ್ದೋದಂಗೆ ಆಗಿಬಿಡುತ್ತೆ, ಅಂಟಲ್ಲ ದೋಸೆಗೆ. ಹಾಗಾಗಿ ಇನ್ನೂ ದೋಸೆ ಸಾಫ್ಟ್ ಇದ್ದಾಗಲೇ, ಹಿಟ್ಟು ಹಸಿ ಇದ್ದಾಗಲೇ ಚಟ್ನಿ ಪುಡಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ದೋಸೆನೂ ರೆಡಿ ಆಯಿತು. ಈ ಕಡೆ ಗೊಜ್ಜು ಸಹ ರೆಡಿಯಾಗಿದೆ. ಸೊ ನೋಡಿ, ದೋಸೆ ಕಲರ್ ನೋಡಿದ್ರೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಸಖತ್ ಸಾಫ್ಟಾಗಿ ಒಳಗಡೆಯಿಂದ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬಂದಿದೆ. ಜೊತೆಗೆ ರಾಗಿ ಗಂಜಿ, ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ದು ಗಂಜಿನ ತಗೋತಾ ಇದ್ದೀನಿ. ಬೆಳಗ್ಗೆನೇ ಗಂಜಿನ ಅಂತ ಹೇಳ್ತಾರೆ, ಬಟ್ ಖಾಲಿ ಹೊಟ್ಟೆಗೆ ಗಂಜಿ ಕುಡಿದಾಗ ಸಿಗೋ ಅಷ್ಟು ಹೆಲ್ತ್ ಬೆನಿಫಿಟ್ಸು ನಮಗೆ ಯಾವ ಟೈಮ್ನಲ್ಲಿ ಕುಡಿದ್ರೂ ಅಷ್ಟು ಹೆಲ್ತ್ ಬೆನಿಫಿಟ್ಸು ಸಿಗಲ್ಲ. ನನಗೆ ಬೆಳಗ್ಗೆ ಎಲ್ಲ ನನಗೆ ಕಾಫಿ ಆಗಿ ಹಾಲಾಗಲಿ ಕುಡಿದು ಅಭ್ಯಾಸ ಇಲ್ಲ. ಸೊ ಡೈರೆಕ್ಟಾಗಿ ನಾನು ತಿಂಡಿನೇ ತಿನ್ನೋದು. ಅಲ್ಲಿವರೆಗೂ ಒಂದು ಸ್ವಲ್ಪ ಹೊಟ್ಟೆ ಹಸಿದ್ರೆ ನೀರು ಕುಡ್ಕೊತಾ ಇರ್ತೀನಿ ಅಷ್ಟೇ. ನಾನು ಕಾಫಿ ಟೀ ಏನೂ ಕುಡಿಯೋಲ್ಲ, ಡೈರೆಕ್ಟಾಗಿ ತಿಂಡಿನೇ ತಿನ್ನೋದ್ರಿಂದ ನನಗೆ ಗಂಜಿ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ನನಗೆ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗೊಜ್ಜುದು ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆಯೇ ಧನಿಯಾ ಬಾತ್ ಹೇಗೆ ಅನ್ನಿಸ್ತು ಅಂತಲೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಯಾವುದಾದ್ರೂ ನಿಮಗೆ ನಾನು ಮಾಡುವಂಥ ಪ್ರಾಡಕ್ಟ್ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋವಂಥ ನಂಬರ್ಗೆ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಖಂಡಿತ ಒಂದು 3 to 4 ಡೇಸಲ್ಲಿ ನಿಮ್ಮ ಆರ್ಡರ್ ಬಂದು ತಲುಪುತ್ತೆ. ಥ್ಯಾಂಕ್ ಯು.